ಉದಯಗಿರಿ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಠಾಣೆ ಮೇಲೆ ಕಲ್ಲು ತೂರಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ವಿಡಿಯೋವನ್ನ ಆಧರಿಸಿ ಸಿಸಿಬಿ ಪೊಲೀಸರು 8 ಮಂದಿಯನ್ನು ಬಂಧನ ಮಾಡಿದ್ದಾರೆ. ಶಾಂತಿನಗರದ ಸುಹೇಲ್, ರಹಿಲ್ ಪಾಷಾ, ಅಯಾನ್, ಸತ್ಯನಗರದ ಏಜಾಜ್, ಗೌಸಿಯಾ ನಗರದ ಸೈಯದ್ ಸಾದಿಕ್, ರಾಜೀವ್ ನಗರದ ಸಾದಿಕ್ ಪಾಷಾ, ಸಾದಿಕ್ ಖಾಲಿದ್, ಗೌಸಿಯಾ ನಗರದ ಶೋಹೇಬ್ ಪಾಷಾ, ಮಜೀದ್ ಪಾಷಾ, ಅದರ ಜೊತೆಗೆ ರಾಜೀವ್ ನಗರದ ಅರ್ಬಾಜ್ ಶರೀಫ್ 8 ಮಂದಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಉದಯಗಿರಿ ಗೂಂಡಾಗಿರಿ ಕೇಸ್ನಲ್ಲಿ ಇದೀಗ 8 ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇದೀಗ ಪೊಲೀಸರು ಈ ಒಂದು ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಏನೇನು ಡೀಟೇಲ್ಸ್ ಇದೆ? ಮತ್ಕರ್ ಏನಂತಂದ್ರೆ ಈಗ ಮೊನ್ನೆ ನಡೆದಂತಹ ಪೊಲೀಸ್ ಠಾಣೆ ಮೇಲಿನ ದಾಳಿ ಏನಿತ್ತು, ದಾಳಿಯ ಪ್ರಕರಣದಲ್ಲಿ ಈಗ ಯಾರೆಲ್ಲ ಪೊಲೀಸ್ ಠಾಣೆ ಮತ್ತು ಪೊಲೀಸರ ಮೇಲೆ ಕಲ್ಲನ್ನು ಎತ್ತಿದ್ರು ಅವರ ವಿಡಿಯೋ ದೃಶ್ಯಗಳನ್ನ ಆಧರಿಸಿ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕಂತ ದೃಶ್ಯಾವಳಿಗಳನ್ನ ಆಧರಿಸಿ ಅವರುಗಳನ್ನ ನೋಟೆಡ್ ಮಾಡಲಾಗಿತ್ತು. ನೋಟೆಡ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಗುಂಪಲ್ಲಿ ಈಗ ಸದ್ಯಕ್ಕೆ 8 ಜನರು ಈಗ ಪೊಲೀಸರ ಕೈಗೆ ಸಿಕ್ಕಿರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ನಾವು ನೋಡ್ತಾ ಇದ್ವಿ, ಏನು ಈ ಒಂದು ಪ್ರಕರಣದಲ್ಲಿ ಕಲ್ಲೆಸ್ತಂತ ಆರೋಪಿಗಳು, ಕಲ್ಪ್ರಿಟ್ಗಳು ಏನಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಊರನ್ನ ಬಿಟ್ಟಿದ್ರು. ಆದ್ರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅವರುಗಳನ್ನ ನೋಟ್ ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದು ಕಡೆಯಿಂದ ಅವರನ್ನ ಕೂಂಬಿಂಗ್ ಮಾಡಿ ಹಿಡಿಯುವಂತ ಕೆಲಸವನ್ನ ಕೂಡ ಮಾಡ್ತಿದ್ರು. ಸದ್ಯಕ್ಕೆ ಈಗ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಬರ್ತಕ್ಕಂತಹ ಶಾಂತಿನಗರ, ಗೌಸಿನಗರ ಮತ್ತೆ ಅಜಿಸೇಟ್ ನಗರ ಏರಿಯಾಗಳೇನಿವೆ, ಏರಿಯಾಗಳಲ್ಲಿ ಸಿಕ್ಕಿರ್ತಕ್ಕಂಥ ಒಟ್ಟು 8 ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ವಶಕ್ಕೆ ಪಡಿಸಿ ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಈಗ ಬಂಧನ ಆಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ವ್ಯಕ್ತಿಗಳು ಪ್ರಚೋದನೆಗೆ ಒಳಗಾಗಿ ಮಾತ್ರ ಕಲ್ಲನ್ನ ಬೀಸಿದ್ದ ಅಥವಾ ಯಾವ್ದಾದ್ರು ಸಂಘಟನೆಗೆ ಅವರು ಸೇರಿದ್ದಾರೆ ಅನ್ನೋದ್ರ ಹಿನ್ನೆಲೆಯನ್ನು ಕೂಡ ಪೊಲೀಸರು ಸದ್ಯಕ್ಕೆ ಕೆದಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆಯಿಂದನೂ ಕೂಡ ಏನು ಆರೋಪಿಗಳ ಎಡೆಮುರಿ ಕಟ್ಟಲಿಕ್ಕೆ ತಂಡೋಪತಂಡವಾಗಿ ಪೊಲೀಸರು ಏನು ಕಾರ್ಯಪ್ರವೃತ್ತರಾಗಿದ್ರು, ಅದರಲ್ಲಿ ಈಗ ಆರಂಭಿಕವಾಗಿ 8 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗಾದ್ರೆ ಪೊಲೀಸ್ ಮೂಲಗಳು ಹೇಳುವಂತಹ ಪ್ರಕಾರದಲ್ಲೇ ಇಡೀ ಪ್ರಕರಣದಲ್ಲಿ ಏನಿದ್ದಾರೆ, ಗಲಭೆಯಲ್ಲಿ ಕಲ್ಲು ತೂರಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರ ಹೆಸರುಗಳನ್ನ ನೋಟೆಡ್ ಮಾಡಲಾಗಿದೆ. ಅವರ ದೃಶ್ಯಗಳನ್ನು ಕೂಡ ಮೊಬೈಲ್ ಅಂದ್ರೆ ವಿಡಿಯೋ ದೃಶ್ಯಗಳಿಂದ ಅವರ ಫೋಟೋಗಳನ್ನು ಕೂಡ ಒಂದು ಕಡೆ ಶೇಖರಣೆ ಮಾಡಲಾಗಿದೆ. ಆ ಫೋಟೋಗಳನ್ನ ಆಧರಿಸಿ ಅವರ ಮನೆಗಳನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಅದೇ ರೀತಿಯಾಗಿ ಅವರ ಟವರ್ ಲೊಕೇಶನ್ ಏನಿದೆ, ಅವರ ಮೊಬೈಲ್ ನ ಲೊಕೇಶನ್ ಏನಿದೆ, ಆ ಲೊಕೇಶನ್ ಆಧರಿಸಿ ಕೂಡ ಅವ್ರನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಕೆಲಸದಲ್ಲಿ ಈಗ ಸದ್ಯಕ್ಕೆ ಪೊಲೀಸರು 8 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿಕೆ ಆರೋಪಿಗಳಿಗಾಗಿ ಕೂಡ ಶೋಧ ನಡೀತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಂತಹ ಮುಸ್ಲಿಂ ಮುಖಂಡ ಏನಿದ್ದ, ಆ ಮುಸ್ಲಿಂ ಮುಖಂಡನ ಹುಡುಕಾಟಕ್ಕೆ ಪೊಲೀಸರು ಈಗ ಮುಂದಾಗಿರ್ತಕ್ಕಂಥದ್ದು. ಮಧುಕರ್, ಮಧುಸೂದನ್, ಇದೀಗ ಈ ಒಂದು ಪ್ರಕರಣದಲ್ಲಿ ಎಷ್ಟು ಜನರನ್ನ ಪೊಲೀಸರು ಫೈಂಡ್ ಔಟ್ ಮಾಡಿದ್ದಾರೆ? ಯಾಕಂತಂದ್ರೆ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಯಾವ ಆಂಗಲ್ ನಲ್ಲೆಲ್ಲ ಸಾಗ್ತಾ ಇದೆ ಅಂತ? ಮಧುಕರ್, ಏನಂತಂದ್ರೆ ಇದು ರಾತ್ರಿ ಹೊತ್ತು ನಡೆದಂಥದ್ದು. ಅಂದ್ರೆ ರಾತ್ರಿ 8 ಗಂಟೆಯ ನಂತರದಲ್ಲಿ ಸುಮಾರು 11 ಗಂಟೆ ರಾತ್ರಿವರೆಗೂ ಕೂಡ ನಡೆದಂತ ಒಂದು ಗಲಭೆ. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾಗಳಿರಲಿಲ್ಲ. ಆದಾಗ್ಯೂ ಕೂಡ ಆ ರಸ್ತೆಯಲ್ಲಿ ಅಂದ್ರೆ ಪೊಲೀಸ್ ಠಾಣೆಯ ರಸ್ತೆಯಲ್ಲಿ ಸಂಪರ್ಕಕ್ಕೆ ಸಿಗುವಂತ ಸುಮಾರು 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ DVR ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಪೊಲೀಸರ ಮೂಲಗಳಿಂದ ಬರ್ತಾ ಇರ್ತಕ್ಕಂಥದ್ದು 50ಕ್ಕೂ ಹೆಚ್ಚು ಜನರ ಫೋಟೋ ಇಮೇಜ್ ಗಳನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ವಿಡಿಯೋ ದೃಶ್ಯಾವಳಿಗಳನ್ನ ಆಧರಿಸಿ ಅವರಲ್ಲಿ ಸಾಕಷ್ಟು ಜನ ಅಂದ್ರೆ ಟವರ್ ಡಂಪ್ ಅನ್ನ ಮಾಡಿರ್ತಕ್ಕಂತ ವಿಚಾರದಲ್ಲಿ ಆ ಒಂದು ಲೊಕೇಶನ್ ನಲ್ಲಿ ಇದ್ದಂತ ಆಕ್ಟಿವ್ ಆಗಿದ್ದಂತ ಸಿಮ್ಗಳು ಎಷ್ಟಿದ್ವು ಅವುಗಳನ್ನು ಕೂಡ ತಲಾಶ್ ಮಾಡಿ ಅವುಗಳಲ್ಲಿ ಈ ಒಡದಾಟವನ್ನ ಅಂದ್ರೆ ಈ ಕಲ್ಲನ್ನ ಎತ್ತಂತ ಆರೋಪಿಗಳು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಒಂದು CCTV ದೃಶ್ಯಾವಳಿಗಳು, ಮತ್ತೊಂದು ಅಲ್ಲಿ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳು. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಅಂದ್ರೆ ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಟವರ್ಗೆ ಆಗಿರ್ತಕ್ಕಂತಹ ಏನು ಮೊಬೈಲ್ ಸಿಂಕ್ ಏನಾಗಿದ್ವು ಆ ನಂಬರ್ ಗಳನ್ನ ಆಧರಿಸಿ ಸದ್ಯಕ್ಕೆ ಆರೋಪಿಗಳ ಎಡೆಮುರಿಯನ್ನ ಕಟ್ತಾ ಇರ್ತಕ್ಕಂಥದ್ದು. ಇಲ್ಲಿ 3 ಟೀಮ್ಗಳು ಸದ್ಯಕ್ಕೆ ಕಾರ್ಯಪ್ರವೃತ್ತವಾಗಿದ್ದಾವೆ. ಒಂದು ಟೆಕ್ನಿಕಲ್ ಟೀಮ್ ಇರ್ತಕ್ಕಂಥದ್ದು, CCB ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಪೊಲೀಸರ ಟೀಮ್ ಏನಿದೆ ಆ ಟೀಮ್ಗಳು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಜನರನ್ನ ಸದ್ಯಕ್ಕೆ ನೋಟಿಫೈ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ರು ಮುಂದೆ ಅದು ಹೆಚ್ಚು ಆಡ್ ಕೂಡ ಆಗುತ್ತೆ. ಈಗ ಸದ್ಯಕ್ಕೆ 8 ಜನರ ಬಂಧನ ಆಗಿದೆ. ಅದು ಇನ್ನು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಮಧುಸೂದನ್, ಅರೆಸ್ಟ್ ಮಾಡಿರೋರ ಹಿನ್ನೆಲೆ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಈ ರೀತಿಯಾಗಿ ಏನಾದ್ರೂ ಮಾಹಿತಿಗಳು ಈ ಕ್ಷಣಕ್ಕೆ ಸಿಗ್ತಾ ಇದೆಯಾ ಮಧುಸೂದನ್?
ಸದ್ಯಕ್ಕೆ ಅವರ ಬಂಧನ ಆಗಿರ್ತಕ್ಕಂಥ ಸುದ್ದಿ ಅಷ್ಟೇ ಕೂಡ ಮೂಲಗಳಿಂದ ಬರ್ತಾ ಇರ್ತಕ್ಕಂಥದ್ದು. ಪೊಲೀಸರು ಕೂಡ ಹೇಳುವಂತದ್ದು ಅವರನ್ನ ವಶಕ್ಕೆ ಪಡೆದಿದ್ದೀವಿ, ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಈಗ ಬಂಧನ ಆಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಹಿನ್ನೆಲೆ ಅಂದ್ರೆ ಅವರು ಕೇವಲ ಪ್ರಚೋದನೆಗಷ್ಟೇ ಕೂಡ ಕಲ್ಲನ್ನ ಬೀಸಂತವ್ರ ಅಥವಾ ಏನಾದ್ರೂ ಯಾವ್ದಾದ್ರು ಸಂಘಟನೆಗೆ ಸೇರ್ಕೊಂಡಿದ್ದಂತವ್ರ ಪೂರ್ವ ನಿಯೋಜಿತವ, ಈ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಬಂಧಿಸಿರ್ತಕ್ಕಂಥ ವ್ಯಕ್ತಿಗಳ ವಿಚಾರಣೆ ಮಾಡೋದ ಮೂಲಕವಾಗಿ ಪೊಲೀಸರು ತಿಳ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.